ಸೂರ್ಯತೇಜ ಫೌಂಡೇಶನ್ನಿಯದ ಉಚಿತ ಆರೋಗ್ಯ ಶಿಬಿರ. ಬಂಗಾರಪೇಟೆ. ಸಾಮಾಜಿಕ ಸೇವೆ ಮತ್ತು ಮಾನವೀಯ ಮೌಲ್ಯಗಳನ್ನು ಅನುಸರಿಸಿ ಸಮಾಜಮುಖಿ ಸೇವೆಯಲ್ಲಿ ಆರೋಗ್ಯವೇ ಮಹಾಭಾಗ್ಯ ಎನ್ನುವ ನಾಣ್ಣುಡಿಯಂತೆ ತೊಡಗುವುದು ನಮ್ಮೆಲ್ಲರ ಮುಖ್ಯ ಜವಾಬ್ದಾರಿಯಾಗಿದೆ ಎಂದು ಸೂರ್ಯತೇಜ ಫೌಂಡೇಶನ್ ಅಧ್ಯಕ್ಷ ಆರ್. ವೆಂಕಟೇಶ್ ಬಾಬು ಅವರು ಅಭಿಪ್ರಾಯಪಟ್ಟರು. ತಾಲೂಕಿನ ಮಾವಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೇಣುಗೋಪಾಲಪುರ ಗ್ರಾಮದ ವೇಣುಗೋಪಾಲಸ್ವಾಮಿ ದೇವಾಲಯದ ಆವರಣದಲ್ಲಿ ಸೂರ್ಯತೇಜ ಫೌಂಡೇಶನ್ ಮತ್ತು ಆರ್.ಎಲ್. ಜಾಲಪ್ಪ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಟಮಕ ಕೋಲಾರ ಅವರ ಸಹಭಾಗಿತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ಅಧ್ಯಕ್ಷ ಆರ್. ವೆಂಕಟೇಶ್ ಬಾಬು ಅವರ ಜನ್ಮದಿನದ ಅಂಗವಾಗಿ ಆಯೋಜಿಸಲಾಗಿತ್ತು. ಶಿಬಿರದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಗ್ರಾಮಸ್ಥರು ತಪಾಸಣೆಗೆ ಮಾಡಿಸಿಕೊಳ್ಳುವುದರೊಂದಿಗೆ ರಕ್ತದೊತ್ತಡ, ಡಯಾಬಿಟಿಸ್ ಪರೀಕ್ಷೆ, ಹೃದಯ ತಪಾಸಣೆ, ಮಹಿಳಾ ಆರೋಗ್ಯ, ಮಕ್ಕಳ ಆರೋಗ್ಯ ಮತ್ತು ಹಿರಿಯ ನಾಗರಿಕರ ವಿಶೇಷ ಪರೀಕ್ಷೆಗಳನ್ನು ಸ್ಥಳದಲ್ಲಿಯೇ ಉಚಿತವಾಗಿ ನಡೆಸಲಾಯಿತು. ವೈದ್ಯರ ತಂಡದಲ್ಲಿ ವಿವಿಧ ವಿಭಾಗದ ನುರಿತ ವೈದ್ಯರು ಭಾಗವಹಿಸಿದ್ದರು. ಈ ವೇಳೆ ರಕ್ತದಾನ ಶಿಬಿರದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಜನ ರಕ್ತದಾನ ಮಾಡಿದರು. ಅಧ್ಯಕ್ಷ ವೆಂಕಟೇಶ್ ಬಾಬು ಮಾತನಾಡಿ, ನನ್ನ ಹುಟ್ಟುಹಬ್ಬವನ್ನು ಜನೋಪಯೋಗಿ ರೀತಿಯಲ್ಲಿ ಆಚರಿಸುವುದು ನನಗೆ ಬಹಳ ಹೆಮ್ಮೆಯ ವಿಷಯ. ಇಂತಹ ಶಿಬಿರದಿಂದ ಆರೋಗ್ಯ ಜಾಗೃತಿ ಮತ್ತು ಸೇವಾ ಮನೋಭಾವನೆಯಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳ ಅಗತ್ಯತೆ ಹೆಚ್ಚಾಗಿದ್ದು ನಾನು ಅದನ್ನು ಅರಿತು ಪ್ರತಿ ವರ್ಷವೂ ಸಹ ಆರೋಗ್ಯ ಶಿಬಿರಗಳನ್ನು ಜನರಿಗೆ ವೈದ್ಯಕೀಯ ಸೇವೆ ಪೂರೈಸುವ ಉದ್ದೇಶದಿಂದ ಈ ಶಿಬಿರ ಆಯೋಜಿಸಲಾಗಿದೆ. ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಎರಡೂ ಸದುದ್ದೇಶಕ್ಕಾಗಿ ನಡೆದ ಈ ಶಿಬಿರ ಜನಸ್ಪಂದನೆಗೆ ಪಾತ್ರವಾಯಿತು. 10 ವೃದ್ಧರು, ಮಹಿಳೆಯರು, ಮಕ್ಕಳು ತಮ್ಮ ಆರೋಗ್ಯದ ತಪಾಸಣೆ ಮಾಡಿಕೊಂಡಿರುವುದು ನನಗೆ ತುಂಬಾ ಸಂತೋಷದ ಸಂಗತಿಯಾಗಿದೆ ಎಂದರು. ಕಾರ್ಯಕ್ರಮದ ಪ್ರಾಯೋಜನೆಯನ್ನು ಸಮಾಜ ಸೇವಕ ವೇಣುಗೋಪಾಲಪುರದ ಲೋಕೇಶ್ ಗೌಡ ಅವರು ವಹಿಸಿದ್ದರು. ಸಂದರ್ಭದಲ್ಲಿ ಆರ್.ಎಲ್. ಜಾಲಪ್ಪ ಆಸ್ಪತ್ರೆ ವೈದ್ಯಾಧಿಕಾರಿಗಳು, ಸಿಬ್ಬಂದಿ ವರ್ಗ, ಗ್ರಾಪಂ ಸದಸ್ಯರಾದ ನಾಗವೇಣಿ ಚಂದ್ರಪ್ಪ, ಮಂಜುನಾಥ್, ಸಮಾಜ ಸೇವಕ ತುಮಟಗೆರೆ ಮಂಜುನಾಥ್, ಅಗ್ನಿಶಾಮಕ ದಳದ ಎಂ. ಸತೀಶ್ ಕುಮಾರ್, ಸೂರ್ಯತೇಜ ಫೌಂಡೇಶನ್ನ ಪದಾಧಿಕಾರಿಗಳಾದ ಎಂ. ರಾಮಕೃಷ್ಣಪ್ಪ, ಶ್ರೀನಿವಾಸ್, ಕೃಷ್ಣಮೂರ್ತಿ, ಖಜಾಂಚಿ ಹರೀಶ್, ಮುಖಾಂಬಿಕ, ಗ್ರಾಮದ ಹಿರಿಯ ಮುಖಂಡ ಕೃಷ್ಣಮೂರ್ತಿಗೌಡ ಹಾಗೂ ಗ್ರಾಮಸ್ಥರು, ಸ್ವಯಂ ಸೇವಕರು ಭಾಗವಹಿಸಿದ್ದರು. ಆದ್ದರಿಂದಲೇ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನ ಮಾಡಿದ್ದೀವಿ. ಈ ರಕ್ತದಾನ ಶಿಬಿರವನ್ನ ಹೋದ ವರ್ಷ ನನ್ನ ಜನ್ಮದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿದ್ದೀವಿ ಬಂಗಾರಪೇಟೆ ತಾಲೂಕಲ್ಲಿ. ಅಲ್ಲೂ ಸಹ ಒಟ್ಟು 40 ಯೂನಿಟ್ಗಳನ್ನ ನಾನು ಅವತ್ತು ಸಂಗ್ರಹಣೆ ಮಾಡಿ ಆರೋಗ್ಯ ಆಸ್ಪತ್ರೆಗೆ ರವಾನೆ ಮಾಡಿದ್ದೆ. ಆದ್ರೆ ಅಲ್ಲಿಂದ ನಾನು ಹಾಕೊಂಡಿರ್ತಕ್ಕಂಥ ಲಾಭ ಏನಪ್ಪ ಅಂದ್ರೆ, ಬೇರೆ ಕಡೆಯಿಂದ ಬಂದಿರ್ತಕ್ಕಂಥ ರೋಗಿಗಳಿಗೆ ರಕ್ತದ ಅವಶ್ಯಕತೆ ಇದೆ ಅಂತಂದಾಗ ಸುಮಾರು 56 ಯೂನಿಟ್ಗಳನ್ನ ನಾನು ಆಸ್ಪತ್ರೆಯಿಂದ ತೆಗೆದುಕೊಂಡಿದ್ದೀನಿ. ಅಂದ್ರೆ ಕಡಿಮೆ ಬಂಡವಾಳ ಹಾಕಿ ಹೆಚ್ಚು ಲಾಭವನ್ನು ಪಡ್ಕೊಳ್ಳೋ ತರ ನನಗೆ ಅದೊಂದು ರೀತಿಯಾಗಿ ಖುಷಿ ಆಯ್ತು. ಆ ಕಾರಣದಿಂದಲೇ ಆರೋಗ್ಯದಪ್ಪ ಸಂಶೋಧನಾ ಆಸ್ಪತ್ರೆಗೆ ನನ್ನಿಂದ ಏನಾದರೂ ಒಂದು ಸಣ್ಣ ಸಹಾಯ ಆಗಬೇಕು ಅಂತೇಳಿ ಈ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಮುಂದುವರೆದಂತೆ ಈಗಲೇ ಬೇರೆ ಬೇರೆ ಗ್ರಾಮಗಳಲ್ಲಿ ಎಲ್ಲ ಗ್ರಾಮದ ನಿವಾಸಿಗಳು ಒಂದಷ್ಟು ರೀತಿಯಾಗಿರ್ತಕ್ಕಂಥ ಸರ್ಕಾರವನ್ನು ಕೊಟ್ಟರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡೋಣ ಅನ್ನುವಂಥ ಒಂದು ಹುಮ್ಮಸ್ಸು ಕೂಡ ನನ್ನಲ್ಲಿದೆ. ಆ ಹುಮ್ಮಸ್ಸಿಗೆ ಎಲ್ಲರೂ ಕೂಡ ಕೈ ಜೋಡಿಸಿರ ಎಂಬಂತ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ನಾನು ಒಂದು ಸಣ್ಣ 2-3 ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ನಿಮ್ಮೆಲ್ಲರೂ ಕೂಡ ವಂದಿಸಿ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. Everyone, we are doctors from R.L. Jalappa Hospital. We have come to Venugopalapura on 12th of July on Saturday, and all specialty doctors are available here. We have come here for a general health checkup, and we'll be issuing medicines free of cost. And any cases that has to be managed in the hospital, we'll be referring from here, and all referrals will be treated free of cost. ಮತ್ತು ನಮ್ಮ ಸೂರ್ಯತೇಜ ಫೌಂಡೇಶನ್ ಅವ್ರಿಗೂ ಮತ್ತು ಇಲ್ಲಿ ತಪಾಸಣೆಗೋಸ್ಕರ ಬಂದಿರತಕ್ಕಂಥ ಎಲ್ಲ ರೋಗಿಗಳು ಕೂಡ ಸುಮಾರು 250ಕ್ಕೂ ಹೆಚ್ಚು ಜನರಿಗೆ ಊಟದ ವ್ಯವಸ್ಥೆಯನ್ನು ನಮ್ಮ ಲೋಕೇಶ್ ಗೌಡ ಅನ್ನೋರು ಮಾಡಿಕೊಟ್ರು ಅಂತೇಳಿ ನಮಗೆ ನಮ್ಮ ಸಂಸ್ಥೆಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಮಸ್ಕಾರ. ನಮ್ಮ ಕಡೆಯಿಂದ ಆಗುವ ಸೌಲಭ್ಯಗಳು ಏನೇ ಇದ್ದರೂ ಸೂರ್ಯತೇಜ ಫೌಂಡೇಶನ್ಗೆ ನಾವು ಕಲ್ಪಿಸ್ಕೊಡ್ತೀವಿ. ಮತ್ತು ಅಲ್ಲಿನ ಸೂರ್ಯತೇಜ ಫೌಂಡೇಶನ್ ಅವರು ಏನೇ ಕೇಳಬೇಕಾಗಿದ್ದು ನಮ್ಮನ್ನು ಕೇಳಿ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ಸೊ ಇಲ್ಲಿರೋ ಅವರಲ್ಲಿ ಇರೋ ಯೂನಿಯನ್ಸ್ ಕೂಡ ಅಷ್ಟೇ ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ. ಅವ್ರಿಗೂ ಹೆಲ್ಪ್ ಮಾಡಬೇಕು, ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ. ಅವ್ರ ಕಡೆಯಿಂದ ತುಂಬ ನಮ್ಗೆ ಹೆಲ್ಪ್ ಆಗಿದೆ. ಇವತ್ತಿನ ದಿವಸದಲ್ಲಿ ನಾವಿಲ್ಲಿ ತಪಾಸಣೆ ಇಡುವುದಕ್ಕೆ ಅವರೇ ಕಾರಣ. ನಿಮ್ಮೂರಲ್ಲಿ ಇಡೋಣ ಅಂತ ಹೇಳಿದರು, ಅದಕ್ಕಾಗಿ ನಾವು ಇಲ್ಲೇ ರೆಡಿ ಮಾಡಿದ್ವಿ.
ನಾವು ಎಷ್ಟು ಮಾಡಿದ್ದೀವೋ ಅಷ್ಟಕ್ಕೆ ಅವರು ನಮಗೆ 1 to 2 ಅವರು ಹೆಲ್ಪ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ ಯಶಸ್ವಿಗೊಳಿಸಿದ್ದಾರೆ.